ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಬಂದಿರೋದು ಮ್ಯಾಂಗ್ಳೂರಿಗೆ. ಹಾಗೆ ಕಾಶಿಟಿಗೆ ಹೋಗೋಕ್ಕಿತ್ತು. ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೊಂಡ ಫ್ಯಾಕ್ಟ್ರಿಯಿಂದ ಬೊಂಡ ನೀರು ಕುರ್ಕೊಂಡು ಆನಂತರ ನಾನು ಹೊರಟಿರೋದು ಊಟ ಮಾಡೋಕ್ಕೆ. ನಾನು ಮಂಗಳೂರಿಗೆ ಬಂದಿದ್ದೆ. ಮಾತಾಡೋದಕ್ಕೆ ಇರ್ತದೆ ಇಲ್ಲ ಗೊತ್ತಿಲ್ಲ. ಎಂತಂದರೆ ಈಗ ಊಟ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಅವಳದ್ದು ಆ್ಯಕ್ಚುಲಿ ಮುಖ ತೋರಿಸ್ಲಿಕ್ಕಿಲ್ಲ ಅಂತೆ. ಅವತ್ತೊಂದು ಬ್ಲಾಗ್ ಹಾಕಿದ್ದೆ, ಅದು ಮತ್ತೆ ಡಿಲೀಟ್ ಮಾಡಿದ್ದೇನೆ. ಹಾಗೆ ಇನ್ನೂ ತೋರಿಸ್ತಲ್ಲ ಮುಖ. ಹೋಟೆಲಿಗೆ ಹೋಗ್ತಿದ್ದೇನೆ. ಅಂದರೆ ಚೆಂದ ಉಂಟು ಫುಡ್ ಎಲ್ಲ. ನಾನು ಒಂದು ಸರ್ತಿ ಹೋಗಿದ್ದೇನೆ. ಹಾಗೆ ಇವತ್ತು ವಾಪಸ್ ಹೋಗುವ ಅಂತ ಹೇಳಿ ಅಲ್ಲಿ ಫುಡ್ ಎಲ್ಲ ಯಾವ ಥರ ಉಂಟು, ಹೋಟೆಲ್ ಎಲ್ಲಿ ಅಂತೆಲ್ಲ ತೋರಿಸ್ತೇನೆ ಆಯಿತಾ. ಬನ್ನಿ. ಸ್ವಲ್ಪ ಬಿಸಿಲಿಗೆ ನಡೀಲಿಕ್ಕೆ ಆಗ್ತಿಲ್ಲ. ಇದು ಲೊಕೇಟ್ ಆಗಿರೋದು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪ್ ಹತ್ತಿರ. ಅಲ್ಲಿಂದ ಸ್ವಲ್ಪ ದೂರ ಬಂದರ್ ರೋಡ್ ಕಡೆ ವಾಕ್ ಮಾಡಬೇಕು. ನಾವು ಹೋಗಬೇಕಾದ್ರೆ ಅಲ್ಲೇ ಹಲಸಿನ ಹಣ್ಣು ಇಟ್ಟಿದ್ರು ನೋಡಿ. ಅದನ್ನು ನೋಡಿ ನನಗೆ ನಗು ಬಂತು. ಯಾಕಂದರೆ ನಮ್ಮೂರ ಕಡೆ ಫ್ರೀಯಾಗಿ ಕೊಡ್ತೇವೆ, ಆದರೆ ಇಲ್ಲಿ ಮಾರಲಿಕ್ಕೆ ಇಟ್ಟಿದ್ದಾರೆ ಅಂತ. ಹಾಗೆ ಸ್ಟ್ರೈಟ್ ಹೋಗ್ತಾ ಇರಬೇಕು. ಇದರ ಹೆಸರೇ ಕೀರ್ತಿ ಕ್ಯಾಂಟೀನ್. ಇದು ತುಂಬ ಚಿಕ್ಕದ್ರಾಗೆ ಕಾಣಿಸುತ್ತೆ, ಬಟ್ ಇನ್ಸೈಡ್ ಹೋದಾಗ ಹೋಟೆಲ್ ಹೇಗಿದೆ ಅಂತ ಗೊತ್ತಾಗುತ್ತೆ. ನಾವು ಫಸ್ಟಿಗೆ ಎಂಟ್ರಿ ಆದ ನೆಕ್ಸ್ಟ್ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ರೈಸ್ ಆರ್ಡ್ರ್ ಮಾಡಿದ್ವಿ. ರೈಸಿಗೆ ಏನಂದರೆ ರೈಸ್ ಇತ್ತು, ಉಪ್ಪಿನಕಾಯಿ, ಪಲ್ಯ, ಹಾಗೆ ವೆಜ್ ಸಾಂಬಾರು, ಹಾಗೆ ಫಿಶ್ ಅಥವಾ ಚಿಕನ್ ಸಾಂಬಾರು ಇರುತ್ತೆ. ಹಾಗೆ ನಾವು ಫಿಶ್ ಕೂಡ ಆರ್ಡ್ರ್ ಮಾಡಿದ್ವಿ. ನಾವು ಬಂಗುಡೆ ಹಾಗೆ ಡಿಸ್ಕೋ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಕೂಡ ಮ್ಯಾಂಗ್ಳೂರಿಗೆ ಬಂದರೆ ಈ ಹೋಟೆಲಿಗೆ ವಿಸಿಟ್ ಮಾಡಿ. ಹಾಗೆ ಪ್ರೈಸ್ ಕೂಡ ಅಷ್ಟೇ ಕಮ್ಮಿ ಆಯಿತು. ನಮಗೆ ಇಷ್ಟಕ್ಕೆ ಆಗಬೇಕಾದ್ರೆ ಕೆಲವು ಕಡೆ ಎಲ್ಲ 400 ಆಗುತ್ತೆ, ಬಟ್ ನಮಗೆ ಜಸ್ಟ್ ಒಂದು 150ಯಲ್ಲಿ ಆಯಿತು.